ನಿಮ್ಮ ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಇದು ಇನ್ವರ್ಟರ್ ನ್ಯೂ ಮಾಡೆಲ್ ವಾಷಿಂಗ್ ಮಿಷಿನ್ ಬಂದ್ಬಿಟ್ಟು ಟಾಪ್ ಲೋಡು. ಸೊ ಇದನ್ನು A to Z ಹೆಂಗೆ ರಿಪೇರ್ ಮಾಡೋದು, ಹೆಂಗೆ ಚೆಕ್ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ಪು ಏನೇನು ಪ್ರಾಬ್ಲಮ್ ಏನೇನು ಚೆಕ್ ಮಾಡಬೇಕು ಅಂತ ಇನ್ ಡೀಟೇಲಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಲೈಕ್ ಸ್ಪ್ರೇಯರ್ ಸೆನ್ಸರ್ ಇರ್ಬೋದು, ಇನ್ಲೆಟ್ ವಾಲ್ DC ವಾಲ್ ಇರ್ಬೋದು, ಇನ್ವರ್ಟರ್ ಮೋಟರ್ ಇರ್ಬೋದು, ಮತ್ತು ಹೇಗೆ ವರ್ಕಿಂಗ್ ಪ್ರಿನ್ಸಿಪಲ್ ಕೂಡ ನಿಮಗೆ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಂಪ್ಲೀಟಾಗಿ ವೀಡಿಯೋ ನೋಡ್ಬಿಟ್ಟು ನನಗೊಂದು ಕಮೆಂಟ್ ಮಾಡಿ. ಸೊ ಆಲ್ರೆಡಿ ರಿಮೂವ್ ಮಾಡಿದೆ. ಸೊ ಈ ಬೋರ್ಡಲ್ಲಿ ಯಾವ್ಯಾವ ವೈರ್ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ ನಿಮಗೆ ಎಕ್ಸಾಕ್ಟಾಗಿ ಹೇಳ್ತೀನಿ. ಸೊ ಇದು ಇನ್ಪುಟ್ ವೋಲ್ಟೇಜು, AC ವೋಲ್ಟೇಜು. ಇದು ಇನ್ವರ್ಟರ್ ಬೋರ್ಡ್, ಇದು ಇನ್ವರ್ಟರ್ ಮಾಡೋದಕ್ಕೆ ಇನ್ವರ್ಟರ್ ಬೋರ್ಡ್ ಬರುತ್ತೆ. ಇದು ಇನ್ಪುಟ್ಟು. ಇಲ್ಲಿ ಮೈನ್ ಕಾರ್ಡಿಂದ ವೈರ್ ಬರುತ್ತೆ. ಸೊ ಇದು ಮೈನ್ ಕಾರ್ಡು. ಇಲ್ಲಿಂದ 2 ವೈರು ಇಲ್ಲಿಗೆ ಬರುತ್ತೆ. ಇದು ವೋಲ್ಟೇಜ್ ಫಿಲ್ಟ್ರ್, ಎಲೆಕ್ಟ್ರಿಕ್ ಫಿಲ್ಟ್ರ್ ಇದು. ಸೊ ಇಲ್ಲಿಗೆ ಇನ್ಪುಟ್ ಆಗಿ ತಿರ್ಗಾ ಇಲ್ಲಿಂದನೇ ಇಲ್ಲಿಗೆ ಇನ್ಪುಟ್ ಆಗುತ್ತೆ. ಸೊ ಇಲ್ಲಿವರೆಗೂ ಕಂಟಿನ್ಯೂಟಿ ಚೆಕ್ ಮಾಡ್ಕೋಬೇಕು ವೋಲ್ಟೇಜು. ಸೊ ಇಲ್ಲಿಗೆ ವೋಲ್ಟೇಜ್ ಬಂದಮೇಲೆ ಇದು ಆನ್ ಆಗದೆ ಇದ್ದರೆ ಬೋರ್ಡ್ ಪ್ರಾಬ್ಲಮ್. ಸೊ ವೈರೆಲ್ಲೂ ಕಟ್ಟಾಗಿ ಮಾಮೂಲಿ ಮನೇಲಿ ಏನು AC ವೋಲ್ಟೇಜ್ ಬರುತ್ತೆ, ಇಲ್ಲಿ ತನಕನೂ ಇನ್ಪುಟ್ಟು ಬರಬೇಕು. ಸೊ ಈ 2 ವೈರಲ್ಲಿ ನೀವು ಚೆಕ್ ಮಾಡ್ಕೊಬೇಕು ಕಂಟಿನ್ಯೂಟಿ ಮತ್ತು ವೋಲ್ಟೇಜು. 220 to 240 ವೋಲ್ಟೇಜು ಇಲ್ಲಿ ರೀಚ್ ಆಗಬೇಕು. ರೆಗ್ಯುಲರಾಗಿ ಮಲ್ಟಿಮೀಟ್ರ್ ಯೂಸ್ ಮಾಡೋರಿಗೆ ಇದು ಗೊತ್ತಿರುತ್ತೆ. ಇಲ್ಲಿ ಚೆಕ್ ಮಾಡಿಕೊಂಡ್ರೆ ಇದ್ರದ್ದು ಕೆಲಸ ಮುಗೀತು. ಇನ್ ಕೇಸ್ ಇದು ವೋಲ್ಟೇಜ್ ಬಂದು ಬೋರ್ಡ್ ಆನ್ ಆಗಿಲ್ಲ ಅಂದರೆ ಬೋರ್ಡ್ ಪ್ರಾಬ್ಲಮ್ ಇರುತ್ತೆ, ಬೋರ್ಡ್ ರಿಪೇರ್ ಮಾಡಿಸ್ಬೇಕು ಆಗಿಲ್ಲ ಅಂದರೆ. ಓಕೆನಾ, ಇದು ಇನ್ವರ್ಟರು. ಸೊ ನೆಕ್ಸ್ಟು ಇದು ಡ್ರೈನ್ ಮೋಟ್ರು. ಡ್ರೈನ್ ಮೋಟ್ರು ನೀವು ಯಾವಾಗ ಚೆಕ್ ಮಾಡಬೇಕು ಅಂದರೆ, ಇನ್ ಕೇಸು ಡ್ರೈನ್ ಎರರ್ ಬರ್ತಾಯಿದೆ, ನೀರು ಹೋಗ್ತಾ ಇಲ್ಲ, ಮತ್ತು ಸ್ಪಿನ್ನೂ ಆಗ್ತಾಯಿಲ್ಲ. ಲೈಕ್ ಸ್ಪಿನ್ ಅಂದರೆ ಅದು ಸ್ಪಿನ್ ಫುಲ್ಲಾಗಿ ಆಗ್ತಾಯಿಲ್ಲ, ಮೋಟ್ರು ಮಾತ್ರ ಕೆಳಗಡೆ ರೊಟೇಟ್ ಮಾಡ್ತಾಯಿದ್ದಾರೆ, ಚೆಕ್ ಮಾಡಬೇಕಾಗತ್ತೆ. ಡ್ರೈನ್ ಮೋಟ್ರು ಫಸ್ಟ್ ಏನು ಮಾಡ್ಬೇಕು ನೀವು, ಇಲ್ಲಿಂದ 3 ವೈರು ಕಂಟಿನ್ಯೂಟಿ ಕೆಳಗಡೆ ಹೋಗಿದ್ಯಾ. ಸೊ ಇದು AC ವೋಲ್ಟೇಜು. ಸೊ ಕಂಟಿನ್ಯೂಟಿ ಚೆಕ್ ಮಾಡಿಕೊಂಡು ಮತ್ತು ಒಂದು ಕಾಮನ್ ಬರುತ್ತೆ, ಒಂದು ಫೇಸ್ ಬರುತ್ತೆ. ಸೊ ಇವೆರಡು ಚೆಕ್ ಮಾಡ್ಬೋದು. ಇದು ಡ್ರೈನ್ ಮೋಟ್ರ್ ಬಂದ್ಬಿಟ್ಟು AC ವೋಲ್ಟೇಜ್ ಡ್ರೈನ್ ಮೋಟ್ರ್. ಓಕೆನಾ, ಡ್ರೈನ್ ಮೋಟ್ರು ಪಿನ್ ಇದು. ಇದು 3 ವೈರು ಡ್ರೈನ್ ಮೋಟ್ರಿಗೆ ಹೋಗುತ್ತೆ. ಓಕೆನಾ, ಇದು ಬಂದ್ಬಿಟ್ಟು ಇನ್ವರ್ಟರ್ ಮೋಟರ್ ಏನಿದೆ ಇವಾಗ ಬ್ರಷ್ಲೆಸ್ಸು ಇನ್ವರ್ಟರ್ ಮೋಟ್ರು ನಾಯ್ಸ್. ಸೊ ಅದಕ್ಕೆ ಈ 3 ವೈರು ಕೂಡ ಡೈರೆಕ್ಟಾಗೆ ಮೋಟ್ರಿಗೆ ಹೋಗುತ್ತೆ. ಇದರಲ್ಲಿ ಯಾವುದೇ ರೀತಿ ಕೆಪಾಸಿಟರ್ಸ್ ಇರಲ್ಲ ಇನ್ವರ್ಟರ್ ಮೋಟರಲ್ಲಿ. ಸೊ 3 ವೈರು ಕೂಡ ಡೈರೆಕ್ಟಾಗಿ ಮೋಟ್ರ್ ಹೋಗುತ್ತೆ. ಯಾವಾಗ ನಿಮಗೆ ಮೋಟ್ರ್ ಎರರ್ ಬಂತು, ಇಲ್ಲ ಮೋಟ್ರು ತಿರುಗ್ತಾ ಇಲ್ಲ, ಆ ಥರ ಪ್ರಾಬ್ಲಮ್ಸ್ ಬಂದಾಗ ಈ 3 ವೈರು ಕಂಟಿನ್ಯೂಟಿನ ನೀವು ಚೆಕ್ ಮಾಡಬೇಕು. ಇದರಲ್ಲಿ ವೋಲ್ಟೇಜ್ ಹೆಂಗೆ ಚೆಕ್ ಮಾಡೋದು ಅಂತಲೂ ಈ ಮುಂದೆ ತೋರಿಸ್ತೀನಿ, ನೋಡ್ತಾ ಇರಿ ಹಾಗೆ. ವಾಯ್ರ್ಲೆಸ್ಸು, ಸೊ ಅದಕ್ಕೆ ಹೋಗುತ್ತೆ. ಸೊ ಇದು ಪ್ರೆಷರ್ ಸೆನ್ಸರ್. ಈ ಪ್ರೆಷರ್ ಸೆನ್ಸರ್ ಯಾವಾಗ ಚೆಕ್ ಮಾಡಬೇಕು ಅಂದರೆ, ಲೈಕ್ ಓವರ್ ವಾಟರ್ ಫ್ಲೋ ಆಗ್ತಾಯಿದೆ, ಇಲ್ಲ ವಾಟ್ರ್ ತೊಗೊತಾ ಇಲ್ಲ, ಪಿ ಎರರ್ ಬಂತು, ವಾಟ್ರ್ ಸಂಬಂಧಪಟ್ಟ ಎರರ್ ಬಂದಾಗ ಇದು ಚೆಕ್ ಮಾಡಬೇಕಾಗತ್ತೆ. ಈ ವೈರ್ಗಳು 3 ಏನಿದೆ ವೈರು, ನೀವು ಕಂಟಿನ್ಯೂಟಿ ಚೆಕ್ ಮಾಡ್ಕೊಬೇಕು, ಅಲ್ಲಿಗೆ ಪ್ರೆಷರ್ ಸೆನ್ಸರ್ ರೀಚ್ ಆಗಿದೆಯಾ ಅಂತ ನೋಡಿ. ಪ್ರೆಷರ್ ಸೆನ್ಸರ್ ಅಂದರೆ ನೋಡಿ, ಇದು ವಾಟರ್ ಸೆನ್ಸ್ ಮಾಡೋದು ಒಂದು ಪ್ರೆಷರ್ ಸೆನ್ಸಾರ್. ಸೊ ಇಲ್ಲಿಗೆ ಅಲ್ಲಿಂದ ವೈರು ಇಲ್ಲಿಗೆ ರೀಚ್ ನೋಡಿ, ಇಲ್ಲಿಗೆ ಬಂದಿರುತ್ತೆ ವೈರು. ಸೊ ಇಲ್ಲಿಗೆ ಅಲ್ಲಿಗೆ ಕಂಟಿನ್ಯೂಟಿ ಚೆಕ್ ಮಾಡ್ಕೊಬೇಕು, ವೈರು ಎಲ್ಲರ ಕಟ್ಟಾಗಿದೆಯಾ, ಮತ್ತು ಇದರಲ್ಲಿ ಮಾಯ್ಶ್ಚರ್ ಏನಾರು ಆಗಿದೆಯಾ ಪಿನ್ನಲ್ಲಿ ಕೂಡ ಚೆಕ್ ಮಾಡ್ಕೊಬೇಕು. ಇದು 5 ವೋಲ್ಟ್ DC ಪ್ರೆಷರ್ ಸೆನ್ಸಾರ್ ಅಂತ. ಓಕೆನಾ, ಈ ಸೆನ್ಸಾರ್ದು ತುಂಬ ಕೆಲಸ ಕೊಡುತ್ತೆ. ಇದೇ ಮೈನ್ ಜಾಸ್ತಿ ಪ್ರಾಬ್ಲಮ್ ಬರೋದು ವಾಷಿಂಗ್ ಮಿಷಿನ್ಸಲ್ಲಿ ರೀಚ್ ಆಗಿರುತ್ತೆ. ಸೊ ಈ ವೈರ್ಡ್ ವೈರ್ ಅಂತ ಕೇಳಿ ವಾಲ್ವ್. ಇದು DC ವಾಲ್ವ್, ಇನ್ಲೈಟ್ ವಾಲ್ವ್, ವಾಟರ್ ಇನ್ಲೈಟ್ ವಾಲ್ವ್, DC ವಾಲ್ವ್ ನೋಡಿ. ಇದು DC ಇನ್ಲೈಟ್ ವಾಲ್ವ್. ಇದು ಬಂದ್ಬಿಟ್ಟು 12 ವೋಲ್ಟೇಜ್ DC ವೋಲ್ಟೇಜ್ ಇದ್ರ ಮೇಲೆ ಹಾಕಿದ್ದಾರೆ. ಸೊ ಕಾಣಿಸ್ತಾ ಇಲ್ಲ, ಬಟ್ 12 ವೋಲ್ಟ್ ಇದು. 12 ವೋಲ್ಟ್ DC ವೋಲ್ಟೇಜ್ ಕೊಟ್ಟರೆ ಈ ವಾಲ್ ಆನ್ ಆಗುತ್ತೆ. ಸೊ ಬೇರೆ ಮಿಷಿನ್ಗಳು AC ವೋಲ್ಟೇಜ್ ಬರುತ್ತೆ, ಇದು DC ವೋಲ್ಟೇಜ್. ಸೊ ಈ ವಾಲ್ವ್ ಚೆಕ್ ಮಾಡ್ಕೊಬೇಕಾಗತ್ತೆ ನೀವು. ವ್ಯಾಲ್ಯೂ ತೋರಿಸ್ತೀನಿ. ಮತ್ತು ಇದ್ರದ್ದು ಯಾವಾಗ ಚೆಕ್ ಮಾಡಬೇಕಂದ್ರೆ, ವಾಟ್ರ್ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇದೆ ಟ್ಯಾಪ್ ಆನ್ ಮಾಡಿದ ತಕ್ಷಣ, ಮತ್ತು ವಾಟ್ರು ಹೋಗ್ತಾನೇ ಇಲ್ಲ ಟ್ಯಾಪ್ ಆನ್ ಮಾಡಿದ್ರು, ಮಿಷಿನ್ ಆನ್ ಮಾಡಿದ್ರು, ಆ ಟೈಮಲ್ಲಿ ಇದು ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ DC ವೋಲ್ಟೇಜ್ ಬರ್ತಿದೆ ಚೆಕ್ ಮಾಡ್ಕೊಬೇಕಾಗುತ್ತೆ.
DC 12 ವೋಲ್ಟ್. ಓಕೆ, ಇದೆಲ್ಲ ನೀವು ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದು ವೈರಿಂಗ್ ಡಯಾಗ್ರಾಮು. ಸೊ ಇದರಲ್ಲೇನಿಲ್ಲ. ಇಲ್ಲಿ ನಿಮ್ಗೆ ಇಲ್ಲಿ ಪಿನ್ ಬರುತ್ತೆ ನೋಡಿ, ಇಲ್ಲಿ 6 ವೈರ್ ಬಂದಿರುತ್ತೆ. 6 ವೈರು ನೋಡಿ. ಇದು ಡ್ರೈನ್ ಮೋಟ್ರ್ 3 ವೈರು. ಈ ಕಡೆ ಇನ್ವರ್ಟರ್ ಮೋಟರ್ಗೆ ಹೋಗಿರೋ ಮೋಟ್ರ್. ಕೆಳಗಡೆ ಹೋಗಿರೋದು 6 ವೈರು. ಓಕೆ, ಫಸ್ಟು ನಾವು ಇನ್ಪುಟ್ ವೋಲ್ಟೇಜ್ ಬರ್ತಾಯಿದೆ ಚೆಕ್ ಮಾಡ್ತೀವಿ. ಚೆಕ್ ಮಾಡಿದ್ರೆ ಇನ್ಪುಟ್ ವೋಲ್ಟೇಜು ನೋಡಿ, AC ವೋಲ್ಟೇಜು 240 ಬರ್ತಾ ಇದೆ. ಸೊ ವೋಲ್ಟೇಜ್ ಬರ್ತಾಯಿದೆ. ಅರ್ಥಿಂಗ್ ಚೆಕ್ ಮಾಡಿ. ಇದು ವೈರು ಇಲ್ಲಿ ಈ ಒಂದು ವೈರ್ ಮೇಲೆ. ಸೊ ರೆಡ್ ವೈರು ಈ ಕಡೆ ಲೆಫ್ಟಿಗೆ ಇಕ್ಕಿ. ಇನ್ವರ್ಟರ್, ವಾಷಿಂಗ್ ಮಿಷಿನ್, ಇನ್ವರ್ಟರ್ ರೆಫ್ರಿಜರೇಟರ್, ಇನ್ವರ್ಟರ್ ಏರ್ ಕಂಡೀಷ್ನರ್, ಯಾವುದೇ ಇನ್ವರ್ಟರ್ ಮಿಷಿನ್ ಆದರೆ ಅದಕ್ಕೆ ಅರ್ಥಿಂಗ್ ವೆರಿ ಇಂಪಾರ್ಟೆಂಟು. ಯಾಕಂದರೆ ಸ್ವಲ್ಪ ದಿನಕ್ಕೆ ಬೋರ್ಡ್ ಪ್ರಾಬ್ಲಮ್ ಬರುತ್ತೆ, ಎರರ್ ಬರುತ್ತೆ, ಒಂದೊಂದು ಬೋರ್ಡೋದೇ ಇಲ್ಲ. ಸೊ ಅರ್ಥಿಂಗ್ ಅಂದರೆ ನ್ಯೂಟ್ರಲ್ ಟು ಅರ್ಥಿಂಗ್ ಮೇಲ್ಗಡೆ ಇದೆಯಲ್ಲ ದೊಪ್ಪಿನ್ನು, ಸೊ ಅರ್ಥಿಂಗು. ಸೊ 0 to 5 ಇದ್ದರೆ ಓಕೆ, ಒಳ್ಳೆ ಗುಡ್ ಅರ್ಥಿಂಗ್ ಇದೆ. ಸೊ 0 to 5 to 10 ಇರೋದು, 10 to 20 ಇರೋದು, ಆ ಥರ ಜಾಸ್ತಿ ಇದ್ದರೆ ಅರ್ಥಿಂಗ್ ಪ್ರಾಬ್ಲಮ್ ಇದೆ. ಕಂಪಲ್ಸರಿ ಅವ್ರಿಗೆ ಹೇಳಿ, ಮನೆಗೆ ಅರ್ಥಿಂಗ್ ಕಡಿಮೆ ಇದೆ ಈ ಪಾಯಿಂಟಲ್ಲಿ, ಇಲ್ಲ ಮನೇಲೇ ಅರ್ಥಿಂಗ್ ಕಡಿಮೆ ಇದೆ, 2-3 ಜಾಗದಲ್ಲಿ ಚೆಕ್ ಮಾಡಿ. ಅರ್ಥಿಂಗ್ ಕಡಿಮೆ ಇದ್ದರೆ ನೀವು ಅವ್ರಿಗೆ ಸಜೆಸ್ಟ್ ಮಾಡಲೇಬೇಕು. ಕಂಪ್ನಿ ಕಡೆಯಿಂದ ಒಬ್ಬೊಬ್ರು ಇನ್ಸ್ಟಾಲೇಷನ್ ಪಕ್ಕಾ ಮಾಡೋಕ್ಕೆ ಬಂದರೆ, ಇನ್ವರ್ಟರ್ AC ಆಗಲಿ ವಾಷಿಂಗ್ ಮಿಷಿನ್ ಆಗಲಿ, ಅರ್ಥಿಂಗ್ ಇಲ್ಲ ಅಂದರೆ ಅವರು ಕಂಪ್ನಿ ರೂಲ್ಸ್ ಇರೋದು ಇನ್ಸ್ಟಾಲೇಷನ್ ಮಾಡೋಂಗೇ ಇಲ್ಲ. ಯಾಕಂದರೆ ವಾರಂಟಿ ಕ್ಲೈಮ್ ಆಗೋಲ್ಲ. ಆವಾಗ ಬೋರ್ಡ್ ಪ್ರಾಬ್ಲಮ್ ಬಂದರೆ ಯಾರು ಕಂಪ್ನಿಯವರು ಫ್ರೀಯಾಗಿ ಹಾಕ್ಕೊಡೋಕ್ಕಾಗತ್ತಾ? ಸೊ ಅದರಿಂದ ವೋಲ್ಟೇಜ್ ಮೈನ್, ವೋಲ್ಟೇಜ್ ಪಕ್ಕ ಕರೆಕ್ಟಾಗಿದ್ದರೆ ಸೊ ಮಿಷಿನಲ್ಲಿ ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್ ಇಶ್ಯೂ ಬರೋದಿಲ್ಲ. ಮೈನ್ ಅದಕ್ಕೆ ಬೇಸಿಕ್ ನೀವು ವೋಲ್ಟೇಜ್ ಚೆಕ್ ಮಾಡಲೇಬೇಕು. ಪ್ರತಿಯೊಂದು ಮಿಷಿನ್ ಹೋದಾಗೂ ನೀವು ಕ್ಲ್ಯಾಂಪ್ ಮೀಟ್ರಲ್ಲಿ ವೋಲ್ಟೇಜ್ ಚೆಕ್ ಮಾಡಲೇಬೇಕು, ಕಂಪಲ್ಸರಿ ಚೆಕ್ ಮಾಡಬೇಕು. ಸೊ ಅರ್ಥಿಂಗ್ 2.3 ಸಮಥಿಂಗ್ ಇದೆ, ಪರ್ಫೆಕ್ಟ್ ಆಗಿದೆ. ಅರ್ಥಿಂಗ್ ಏನು ತೊಂದರೆ ಇಲ್ಲ. ಇನ್ವರ್ಟ್ರು ಯಾವುದೇ ಇರಲಿ, ಇನ್ವರ್ಟರ್ ಬೋರ್ಡು ಅದಕ್ಕೆಲ್ಲ ನೀವು ಪರ್ಫೆಕ್ಟಾಗಿ ಅರ್ಥಿಂಗ್ ನೋಡಬೇಕು. ಅರ್ಥಿಂಗ್ ಇದ್ದರೆ ಮಿಷಿನಲ್ಲಿ ಪ್ರಾಬ್ಲಮ್ ಬರೋಲ್ಲ. ಅರ್ಥಿಂಗ್ ಓಕೆ ಫೈನ್ ಇದೆ. ಇವಾಗ ಇದನ್ನು ನಾವು ಅಲ್ಲಿ ಹಾಕಿದ್ದೀವಿ, ಆನ್ ಮಾಡ್ತೀವಿ. ಸೊ ಆನ್ ಮಾಡಿದ್ದೀರಲ್ಲ, ಇನ್ನೊಂದು ಸ್ವಿಚ್ ನೋಡಿ. ಆನ್ ಮಾಡಿದ ತಕ್ಷಣ ಇಲ್ಲಿ ಲೈಟ್ ಬಂದುಬಿಡುತ್ತೆ. ಸೊ ಪವರ್ ಸಪ್ಲೈ ಸಿಕ್ಕಿದೆ. ಸೊ ವೋಲ್ಟೇಜ್ ಇಲ್ಲಿ ಇನ್ಪುಟ್ ಆಗಿದೆ, ಇಲ್ಲಾಗಿದೆ. ಈ 2 ವೈರಲ್ಲಿ ಅದೇ ವೋಲ್ಟೇಜ್ ಚೆಕ್ ಮಾಡಿ ಸರ್. ಇಲ್ಲಿ ನೋಡಿ, ಈ 2 ವೈರಲ್ಲಿ ಒಳಗಡೆ ಹಾಕ್ತೀನಿ. ಸೊ ನೋಡಿ ವೋಲ್ಟೇಜ್ ಬರ್ತಾಯಿದೆ ನೋಡಿ, ಇನ್ಪುಟ್ ವೋಲ್ಟೇಜ್ ಬಂದಿದೆ. ಸೊ ಬೋರ್ಡು ಸಪ್ಲೈ ಇದೆ, ಬೋರ್ಡು ಕೂಡ ಆನ್ ಆಗಿದೆ. ಇನ್ ಕೇಸ್ ಬೋರ್ಡ್ ಆನ್ ಆಗಿಲ್ಲ ಅಂದರೆ ಬೋರ್ಡ್ ರಿಪೇರ್ ಮಾಡಬೇಕಾಗುತ್ತೆ, ಇಲ್ಲ ಹೊಸದು ಹಾಕಬೇಕಾಗುತ್ತೆ. ಸೊ ಇದು ಇನ್ಪುಟ್ ವೋಲ್ಟೇಜು. ಸೊ ನೆಕ್ಸ್ಟು ನಾವು ಈ ಬೋರ್ಡ್ ಪೀಸನ್ನು ಪವರ್ ಆನ್ ಮಾಡೋಣ. ಆನ್ ಮಾಡಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡೋಣ. DE ಎರರ್ ಬರ್ತಾಯಿದೆ. DE ಎರರ್ ಏನಪ್ಪ? DE ಎರರ್ ಬಂದ್ಬಿಟ್ಟು ಇಲ್ಲೊಂದು ಸೆನ್ಸಾರ್ ಇರುತ್ತೆ. ಸೊ ಈ ಡೋರ್ ಮ್ಯಾಚ್ ಆದಾಗ DE ಎರರ್ ಹೋಗುತ್ತೆ. ಕ್ಲೋಸ್ ಆಗಿದ ತಕ್ಷಣ ಡೋರ್ ಒಳಗಡೆ ಅದು ಮುಂದೆ ಇದೆಯಲ್ಲ ಹ್ಯಾರೋ ಮಾರ್ಕ್ ನೋಡಿಸಿ, ಆ ಡೋರ್ ಹತ್ರ ಒಂದು ಮ್ಯಾಗ್ನೆಟ್ ಒಳಗಡೆ ಇನ್ಬಿಲ್ಡ್ ಇರುತ್ತೆ. ಸೊ ಅದಕ್ಕೂ ಈ ಸೆನ್ಸರ್ಗೂ ಹತ್ರ ಬಂದ ತಕ್ಷಣ ಆ ಮ್ಯಾಗ್ನೆಟು ಆ ಸೆನ್ಸರ್ ಸ್ವಿಚ್ನ ಕ್ಲೋಸ್ ಮಾಡೋದು ಟ್ರೈ ಮಾಡುತ್ತೆ. ಸೊ ಆವಾಗ DE ಎರರ್ ಕ್ಲೋಸ್ ಆಗುತ್ತೆ, ಲೈಕ್ ಡೋರ್ ಕ್ಲೋಸ್ ಆಗಿದೆ ಅಂತ ಸೆನ್ಸ್ ಮಾಡ್ದಂಗೆ. ಸೊ ಇನ್ ಕೇಸ್ DE ಎರರ್ ಬಂದರೆ ಅದು ಬೋರ್ಡಲ್ಲಿ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಡೋರಲ್ಲಿ ಮ್ಯಾಗ್ನೆಟ್ ಪ್ರಾಬ್ಲಮ್ ಇರುತ್ತೆ. ಮ್ಯಾಗ್ನೆಟು ಕೂಡ ವೀಕ್ ಆಗೋ ಚಾನ್ಸಸ್ ಬರುತ್ತೆ. ಒಂದು ಮ್ಯಾಗ್ನೆಟ್ ತಗೊಂಡು ಡೈರೆಕ್ಟಾಗಿ ಸೆನ್ಸರ್ ಹತ್ರ ಅನ್ಸೋ ಕೂಡ DE ಎರರ್ ಹೋಗುತ್ತೆ. ಸೊ DE ಎರರ್ ಇದೊಂದೇ ವಿಷಯಕ್ಕೆ ಬರೋದು. ಡೋರ್ ಮ್ಯಾಚ್ ಆದಾಗ DE ಎರರ್ ಹೋಗುತ್ತೆ. ಸೊ ಇವಾಗ ನಾವು ಫಿಟ್ ಮಾಡಿಬಿಡ್ತೀವಿ. ನೋಡಿ DE ಎರರ್ ಹೋಗುತ್ತೆ. ಇಲ್ಲೊಂದು ಸೆನ್ಸರ್ ಬರುತ್ತೆ ಈ ಮಾಡಲಲ್ಲಿ ಸ್ಪೆಸಿಫಿಕ್ ಆಗಿ. ನಾವು ಪ್ಲೇ ಮಾಡಿದ್ದೀವಿ ಆನ್ ಮಾಡಿಬಿಟ್ಟು. ಸೊ 36 ಸೆಕೆಂಡ್ಸ್ ಸೆಟ್ ಆಗಿದೆ. ಸೊ ಸೆಟ್ ಆದಮೇಲೆ ಏನಾಗುತ್ತೆ, ಫಸ್ಟ್ ಕೆಲಸ ಮಾಡೋದೇ ವಾಟರ್ ವಾಲ್ವ್ ಓಪನ್ ಆಗಬೇಕು. ಲೈಕ್ ಅಲ್ಲಿ ವೋಲ್ಟೇಜ್ ಸಪ್ಲೈ ಕೊಡಬೇಕು. ವಾಲ್ವ್ ಓಪನ್ ಆಗಬೇಕು. ಇಲ್ಲಿ ವೋಲ್ಟೇಜ್ ಬರುತ್ತೆ, ತೋರಿಸ್ತೀನಿ ನೋಡಿ. 2 ವೈರ್ ಕೊಟ್ಟಿದ್ದೀನಿ ನಾನು, DC ವೋಲ್ಟೇಜ್ ಇಕ್ಕಿದ್ದೀನಿ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಿ. 12 ವೋಲ್ಟೇಜ್ ಇನ್ಪುಟ್ ಬರ್ತಾಯಿದೆ ಅಂದರೆ
ಸೊ ಅದು ಡಿ ಸಿ ವೋಲ್ಟೇಜ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಡಿ ಸಿ 12.95 ಇದೆ. ಸೊ ಡಿ ಸಿ 12 ವೋಲ್ಟ್ಸು. ಇದು ನಂದು ಆಟೋಮೀಟ್ರು. ಒಂದು ಮೈನರ್ ವೋಲ್ಟೇಜ್ ಇರೋ ತೋರಿಸುತ್ತೆ. ಬಿಗಿನಿಂಗ್ ನಿಮಗೇನು 0.2 ಸಮಥಿಂಗ್ ತೋರಿಸಲ್ಲ, ಅದು ಮೈನರು. ಸೊ ಮೈನರ್ ವೋಲ್ಟೇಜು ತೋರಿಸ್ತಾ ಇರುತ್ತೆ ಆಟೋ ಮೋಡಲ್ಲಿ ಇಕ್ಕಿದ್ರೆ. ನಮ್ಮದು ಆಟೋ ಮೋಡ್ ಆಗಿದ್ದರಿಂದ ನೀವು ಕ್ಲಿಯರಾಗಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಾನು ಮಾಡೋ ಉದ್ದೇಶ ಏನಂದರೆ ನಿಮ್ಗೆ ಬೇರೆ ಡೌಟ್ಸೇ ಬರಬಾರ್ದು. ನನಗೆ ತುಂಬ ಜನ ಡೌಟ್ಸ್ ಕೇಳೋದ್ರಿಂದ ಮತ್ತು ನಮ್ಮ ಹುಡುಗರು ಕಲಿತಾರೋ ಹುಡುಗರು ಅವ್ರಿಗೂ ಕೂಡ ನಾನು ಜಸ್ಟ್ ವೀಡಿಯೋ ನೋಡ್ರಪ್ಪ ಎಲ್ಲದಕ್ಕೂ ನಾನು ಹೇಳೋಕ್ಕಾಗೋದಿಲ್ಲ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ಅಪ್ ಟು 90-70% ಕಲ್ತ್ಕೊಂಡ್ಬಿಡ್ತಾರೆ. ಸೊ ಅದರಿಂದನೇ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಲೆಂತ್ ಆದರೂ ಪರವಾಗಿಲ್ಲ, ನಾನು ಹಾಕಿದ್ದೀನಿ, ಯಾರು ಬೇಕಾದ್ರೆ ನೋಡ್ಬೋದು. ಓಮ್ಸಲ್ಲಿ ಇಕ್ಕೊಳ್ಳಿ. ನಂದು ಆಟೋ ಓಮ್ಸ್ ಇದೆ, ಓಮ್ಸಲ್ಲಿ ಇಕ್ಕೊಳ್ಳಿ. ಇದ್ರ ವ್ಯಾಲ್ಯೂ ಎಷ್ಟು ಬರ್ತಾಯಿದೆ ಅಂದರೆ 27 ಓಮ್ಸ್ ಬರ್ತಾಯಿದೆ. ಕಾಣಿಸಿದೆಯಾ? 27 ಓಮ್ಸ್. ನಾನಿದು ಬರೀ ಓಮ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎ ಸಿ ಇನ್ಲೆಟ್ ವಾಲ್ ಬಂದ್ಬಿಟ್ಟು ಕಿಲೋ ಓಮ್ಸಲ್ಲಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಓಮ್ಸಲ್ಲಿ ಬರುತ್ತೆ. 15 ಓಮ್ಸಿಂದ 15 ಓಮ್ಸಿಂದ 30 ತನಕ 30 ಓಮ್ಸ್ ತನಕನೂ ಬರುತ್ತೆ. ಸೊ ಇದನ್ನು ನೀವು ಚೆಕ್ ಮಾಡೋದು ಕಲೀಲೇಬೇಕು. ಮಲ್ಟಿಮೀಟ್ರ್ ಇದ್ದರೆ ನಿಮಗೆ ಕೆಲಸದಲ್ಲಿ ತುಂಬ ಈಸಿ ಆಗುತ್ತೆ. ಮತ್ತು 100% ಶ್ಯೂರ್ ಕಸ್ಟಮರ್ಗೆ ಹೇಳ್ಬೋದು, ಸರ್ ಇದು ಹೋಗಿದೆ, ಇದು ಚೇಂಜ್ ಮಾಡಬೇಕಂತ. ನಿಮಗೂ ಕೂಡ ಕಂಫರ್ಟಬಲಾಗಿ ಕೆಲಸ ಮಾಡ್ಬೋದು. ಅದಕ್ಕೋಸ್ಕರ ನೀವು ಮಲ್ಟಿಮೀಟ್ರ್ ಬಗ್ಗೆ ಗೊತ್ತಿಲ್ಲ ಸರ್, ವೀಡಿಯೋ ಮಾಡಿ ಕಂಪ್ಲೀಟಾಗಿ ಡೀಟೇಲಾಗಿ ಅಂದರೆ ಮಾಡ್ತೀನಿ. ಇದು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾಯಿಲ್ಲ, ಲರ್ನಿಂಗ್ ಕಲಿಯೋಕ್ಕೋಸ್ಕರ. ದೊಡ್ಡ ವೀಡಿಯೋ ಆದರೂ ಕೂಡ ಡೀಟೇಲಾಗಿ ನೀಟಾಗಿ ನೋಡಿ. ಏನೇ ಡೌಟ್ಸ್ ಬಂದರೂ ಕೇಳಿ. 100% ಅದಕ್ಕೋಸ್ಕರ ವೀಡಿಯೋ ಮಾಡ್ತೀನಿ. ನಾನು ಇದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡ್ತಾಯಿಲ್ಲ. ನಮ್ಮ ಜನಕ್ಕೆ ಕೆಲಸ ಮಾಡೋರಿಗೆ, ಪರ್ಫೆಕ್ಟಾಗಿ ಕೆಲಸ ಮಾಡೋರು ಕಲೀಲಿ, ನಮ್ಮ ದೇಶನೂ ಮುಂದೋಗಲಿ, ನಮ್ಮ ಕರ್ನಾಟಕನೂ ಬೆಳೀಲಿ ಅಂತ ಅಷ್ಟೇ. ಕಿಲೋ ಓಮ್ಸ್ ಎಲ್ಲ ಬರೀ ಓಮ್ಸು. ಮತ್ತು ಇಲ್ಲಿ ನೋಡಿ ಇದು ಬಾಡಿಗೂ ಶಾರ್ಟ್ ಆಗಿರಬಾರ್ದು ನೋಡಿ. ಏನು ವ್ಯಾಲ್ಯೂ ಬರಬಾರ್ದು, ಅಲ್ಲೂ ತೋರಿಸೋಂಗೆ ಏನು ವ್ಯಾಲ್ಯೂ ಬರಬಾರ್ದು. ಸೊ ಇದು ವಾಲು ಚೆನ್ನಾಗಿದೆ ಮತ್ತು ನೀರು ಹೋಗ್ತಾಯಿದೆ, ಪರ್ಫೆಕ್ಟಾಗಿದೆ. ಸೊ ಇವಾಗ ನಾವು ಇದು 5 ವೋಲ್ಟ್ ಡಿ ಸಿ ಪ್ರೆಷರ್ ಸೆನ್ಸರು. ನಾವು ಡಿ ಸಿಗೆ ಹಾಕೊಳ್ಳೋಣ. ಡಿ ಸಿ ವೋಲ್ಟೇಜು ಹಾಕೊಂಡಿದ್ದೀವಿ. ಸೊ ಇವಾಗ ನಾವು ಮಿಡ್ಡು ಮತ್ತು ಆ ಕಡೆ ಈ ಕಡೆ ಇಟ್ಕೊತೀವಿ ನೋಡಿ. ಡಿ ಸಿ ವೋಲ್ಟೇಜಲ್ಲಿ ಪ್ಲಸ್ ಆರ್ ಮೈನಸ್ ಬರುತ್ತೆ, ಕಾಮನ್ ನ್ಯೂಟ್ರಲ್ ಬರೋಲ್ಲ, ಪ್ಲಸ್ ಆರ್ ಮೈನಸ್ಸು. ಸೊ ಇವಾಗ ನಾವು ಮಧ್ಯಕ್ಕೆ ಮತ್ತು ಸೈಡಲ್ಲಿ ಇಕ್ಕಿದ್ದೀವಿ. ಮಧ್ಯ ಕಾಮನ್ ಅಂದ್ಕೊಳ್ಳಿ, ಆ ಕಡೆ ಈ ಕಡೆ ಪ್ಲಸ್ ಅಂದ್ಕೊಳ್ಳಿ. ಸೊ ಇವಾಗ ನಾವು ಮಿಷಿನ್ ಆನ್ ಮಾಡ್ಕೊತೀವಿ. ವೋಲ್ಟೇಜ್ ಬರುತ್ತೆ ನೋಡಿ. ಇವಾಗ ವೋಲ್ಟೇಜ್ ಬಂದಿದೆ ನೋಡಿ, 2.8 ಬಂದಿದೆ. ಕರೆಕ್ಟಾಗಿ ನೋಡ್ಕೊಳ್ಳಿ, 2.8 ಬಂದಿದೆ. 2.8 ಇವಾಗ ವೋಲ್ಟೇಜ್ ವೇರಿ ಆಗುತ್ತೆ. ನೀರು ತುಂಬ್ತಾ ಇದ್ರೆ ವೇರಿ ಆಗುತ್ತೆ ವೋಲ್ಟೇಜು ಕಡೆ ಈ ಕಡೆ. ಇವಾಗ ಈ ಪೈಪಲ್ಲಿ ನಾನು ಪ್ರೆಷರ್ ತುಂಬ್ತೀನಿ. ಪ್ರೆಷರ್ ತುಂಬಿದಾಗ ವೋಲ್ಟೇಜ್ ನೀರು ಬರ್ತಾ ಇದೆ ಅಂದ್ಕೊಳ್ಳಿ, ನೀರು ಕೇಳ್ತಾ ಇದೆ, ಆನ್ ಆಗಿದೆ. ಸೊ ನೀರು ಬರ್ತಾ ಇದೆ ಅಂದ್ಕೊಳ್ಳಿ. ಇವಾಗ ವೋಲ್ಟೇಜ್ ಎಷ್ಟಾಗುತ್ತೆ ನೋಡ್ಕೊಳ್ಳಿ ನೋಡಿ. ಪ್ರೆಷರ್ ಕೊಡ್ತೀನಿ ಇವಾಗ, ಹಂಗೆ ನೋಡಿ ವೋಲ್ಟೇಜ್ ಚೇಂಜ್ ಆಗುತ್ತೆ. ಒಂದು ಪಾಯಿಂಟ್ ನೋಡಿ ಕಡಿಮೆ ಆಗಿದೆ. ಸೊ ಇವಾಗ ಪರ್ಫೆಕ್ಟಾಗಿ ವರ್ಕ್ ಆಗ್ತಾಯಿದೆ. ನಾನು ಪ್ರೆಷರ್ ತುಂಬಿದ್ದೀನಿ. ಸೊ ಪ್ರೆಷರ್ ಸೆನ್ಸರ್ಗೆ ವೋಲ್ಟೇಜ್ ವೇರಿ ಆಗಿದೆ. ಸೊ ಇವಾಗ ಮಿಷಿನ್ ವರ್ಕಿಂಗ್ ಕಂಡೀಷನ್ ಇದೆ, ನೀರು ತುಂಬಿದೆ ಅಂತ ಅರ್ಥ. ಇವಾಗ ವಾಲ್ ಕೂಡ ಆಫ್ ಆಗಿದೆ. ವೆರಿ ಸಿಂಪಲ್. ಸೊ ಮಿಡ್ ನ್ಯೂಟ್ರಲ್ ಅಂದರೆ ಪ್ಲಸ್ ಮೈನಸ್ ಇದೆ, ಡಿ ಸಿ ವೋಲ್ಟೇಜ್ ಅಲ್ವಾ ನೋಡಿ. ಇವಾಗ ತಿರ್ಗಾ ನಾನು ಬೇಕಾದ್ರೆ ತೆಗೆದ್ಬಿಡ್ತೀನಿ ಕನೆಕ್ಷನು. ಸೊ ವೋಲ್ಟೇಜ್ ನೋಡಿ 2.8 ಸಮಥಿಂಗ್ ಇದೆಯಾ. ತಿರ್ಗಾ ನಾನು ಲೈಟಾಗಿ ಕೊಟ್ಟಾಗಿ ನೀವು ಇನ್ಕ್ರೀಸ್ ಮಾಡಿದೆ ನೋಡಿ, ವೋಲ್ಟೇಜ್ ಇನ್ಕ್ರೀಸ್ ಆಯ್ತಲ್ಲಿ. 2.8 44 2.8 44 ಸಮಥಿಂಗ್ ಆಯಿತು. ಇವಾಗ ವರ್ಕಿಂಗ್ ಇದ್ದಾಗ ಗೊತ್ತಾಗುತ್ತೆ. ಸ್ಟೆಪ್ ಚೆಕಿಂಗ್ ಮೆಥಡು ಸಿಂಪಲ್ಲು.
ವೋಲ್ಟೇಜ್ ಇವೆರಡರಲ್ಲಿ ಚೆಕ್ ಮಾಡ್ಕೋಬೇಕು ನೀವು ಅಷ್ಟೇ. ಇದು DC ವೋಲ್ಟೇಜ್. ಮಿಷಿನ್ ಏನು ತೊಂದರೆ ಇಲ್ಲ. ಇವಾಗ ನಾನು ಸ್ಪ್ರಿಂಗ್ ಹಾಕ್ತೀನಿ ಡೈರೆಕ್ಟು. ಇವಾಗ ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ಆನ್ ಮಾಡಿದ ತಕ್ಷಣ ಸ್ಪಿನ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಡ್ರೈನ್ ಮೋಟ್ರಿಗೆ ವೋಲ್ಟೇಜ್ ಹೋಗಿರುತ್ತೆ. ಕೆಳಗಡೆ ಡ್ರೈನ್ ಮೋಟ್ರ್ ಮಾಡುತ್ತೆ, ಫುಲ್ ಮಾಡ್ತಾ ಇರುತ್ತೆ. ಈಗ ಡ್ರೈನ್ ಮೋಟ್ರ್ ಫುಲ್ ಮಾಡಿದೆ ನೋಡಿ ಹಿಂದಕ್ಕೆ. ನೋಡಿ ಡ್ರೈನ್ ಮೋಟ್ರ್ ಫುಲ್ ಮಾಡ್ಕೊಂಡಿದೆ. ಪಾಸ್ ಮಾಡಿ ಅಂತಾರೆ, ಪಾಸ್ ಮಾಡು. ನೋಡಿ ಬಿಟ್ಟಿದೆ. ಸ್ಟಾರ್ಟ್ ಮಾಡು. ಸ್ಪಿನ್ಗೆ ಹಾಕಿದಾಗ ಇದು ಫುಲ್ಲಾಗಿ ಎಳಿಬೇಕು. ಸೊ ಕಂಪ್ಲೀಟಾಗಿ ಎಳೆದಿದೆ. ನೀರೆಲ್ಲ ಹೋದ್ಮೇಲೆ ನಾವು ಪ್ರೆಷರ್ ಏನು ತುಂಬಿದೋ ನೀರೆಲ್ಲ ಹೋಗಿದೆ ಅಂತ ಅದು ಗೊತ್ತಾಗಿದ್ದ ತಕ್ಷಣ ಸೊ ಅದು ಸ್ಪಿನ್ ಮಾಡೋಕ್ಕೆ ಶುರು ಮಾಡುತ್ತೆ. ನೋಡಿ ತೆಗೆದ್ಬಿಟ್ಟೆ ಪೈಪ್ ನಾನು ಇಲ್ಲಿ ಪ್ರೆಷರ್ ಸೆನ್ಸರಿಂದ. ಇವಾಗ ಟೈಮ್ ಕಡಿಮೆ ಆಗಿರುತ್ತೆ, 12ಕ್ಕೆ ಬಂದಿದೆ. ಸೊ ಇವಾಗ ಇನ್ನೊಂದು ಕೆಲವೇ ಸೆಕೆಂಡ್ಸಲ್ಲಿ ಸ್ಪಿನ್ನಿಂಗ್ ಶುರು ಆಗುತ್ತೆ. ಸೌಂಡ್ಲೆಸ್ ಇದು. ಸೊ ಇನ್ವರ್ಟರ್ನಿಂದ ತುಂಬ ಸಾಫ್ಟಾಗಿ ನಾಯ್ಸ್ಲೆಸ್ಸು ವರ್ಕ್ ಆಗುತ್ತೆ. ಟೈಮು ಕಡಿಮೆ ಆಗ್ತಾಯಿದೆ, 8 ನಿಮಿಷ ಆಯ್ತಾಯಿದೆ. ಪ್ರೆಷರ್ ಸೆನ್ಸರ್ ಪೈಪ್ ತೆಗೆದ್ಬಿಟ್ಟಿದ್ದೀನಿ. ಸೊ ಇವಾಗ ಇನ್ವರ್ಟ್ರ್ ಮೋಟ್ರ್ ಹೆಂಗೆ ಚೆಕ್ ಮಾಡೋದು ಅಂತ ಹೇಳ್ತೀನಿ. ಮೋಟ್ರ್ ಹೋಗೋದಿಲ್ಲ ಎಷ್ಟು ವರ್ಷ ಆದರೂ ಚೆಕ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಇನ್ವರ್ಟರ್ ಮೋಟರ್ಗೆ 3 ವೈರ್ ಬರುತ್ತೆ ನೋಡಿ, ಅಲ್ಲಿ ರೆಡ್ಡು ಮತ್ತು ಬ್ಲೂ ಎಲ್ಲೋ. ಸೊ ನಾನು 2 ವೈರಲ್ಲಿ ಹರ್ಡ್ಸ್ ಚೆಕ್ ಮಾಡ್ತಾಯಿದ್ದೀನಿ. DC ವೋಲ್ಟೇಜ್ ಅಲ್ಲ, AC ವೋಲ್ಟೇಜ್ ಅಲ್ಲ, ಹರ್ಡ್ಸು. ಯಾಕಂದರೆ ಹರ್ಡ್ಸ್ ಎಷ್ಟು ಜಾಸ್ತಿ ಕೊಡುತ್ತೋ ಅಷ್ಟು ಸ್ಪೀಡಾಗಿ ಮೋಟ್ರ್ ತಿರುಗುತ್ತೆ. ಇದು ಹರ್ಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಹರ್ಡ್ಸ್ನ ಮೀಟ್ರಲ್ಲಿ ಸೆಟ್ ಮಾಡಿಕೊಂಡು ಹರ್ಡ್ಸ್ ಚೆಕ್ ಮಾಡಬೇಕಾಯ್ತು. HZ ಅಂತ ಬರುತ್ತೆ, ನೋಡ್ತಾ ಇರಿ ಹಂಗೆ. ನೋಡಿ 2 ವೈರಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಹರ್ಡ್ಸ್ ಓಡ್ತಾ ಇದೆ ನೋಡಿ, ಹರ್ಡ್ಸ್ 10 ಕಿಲೋ ಹರ್ಡ್ಸ್ ಓಡ್ ನೋಡಿ. ಅದ್ರ ಪಕ್ಕ 11K ಅಂತ ಇದೆಯಲ್ಲ, K ಅಂದರೆ K ಅಂತ ಇದ್ದರೆ 1,000 ಹರ್ಡ್ಸು. ಇದು 11,000 ಹರ್ಡ್ಸು, 11,000 ಹರ್ಡ್ಸ್. ಸೊ ಜಸ್ಟು 300 400 ಅಂತ ಇದ್ದು ಅಲ್ಲಿ K ಇಲ್ಲ ಅಂದರೆ ನಿಮಗೆ ಜಸ್ಟು 300 ಹರ್ಡ್ಸು 400 ಹರ್ಡ್ಸು. K ಇದ್ದರೆ 11,000 ಹರ್ಡ್ಸು 10,000 ಹರ್ಡ್ಸು. ಇದು ನೀವು ಮೈಂಡಲ್ಲಿ ಹಾಕ್ಕೊಳ್ಳೇಬೇಕು. ಇದೆ ನೋಡಿ, ನಾನು ಯೆಲ್ಲೋ ಮತ್ತು ಬ್ಲೂ ಚೆಕ್ ಮಾಡ್ತಾಯಿದ್ದೀನಿ. ಇವಾಗ ರೆಡ್ಡು ಮತ್ತು ಯೆಲ್ಲೋ ಚೆಕ್ ಮಾಡ್ತೀನಿ. ನೀವು ಇದರ ವೋಲ್ಟೇಜ್ ಚೆಕ್ ಮಾಡಬಾರ್ದು, ಹರ್ಡ್ಸ್ ಚೆಕ್ ಮಾಡಬೇಕು. ಹರ್ಡ್ಸ್ ಎಷ್ಟು ಹರ್ಡ್ಸ್ ಓಡ್ತಾ ಇದೆ ಮೋಟ್ರಿಗೆ ಅಂತ. ಸೊ ಹರ್ಡ್ಸು ಇಷ್ಟು ಪ್ರಮಾಣದಲ್ಲಿ ತೊಗೊತಾ ಇದೆ ಫೈನಲ್ ಸ್ಕ್ರೀನಲ್ಲಿ. ಸೊ ಇನ್ವರ್ಟರ್ ಮೋಟ್ರ್ ಇದು. ನಿಮ್ಮ ವೋಲ್ಟೇಜ್ ಯಾವುದೇ ಕಾರಣಕ್ಕೂ ಇದು ತೋರಿಸಲ್ಲ ನೀವು ಪ್ರಾಪರಾಗಿ. ನೀವು ಹರ್ಡ್ಸು ವೆರಿಫಿಕೇಷನ್ ಆಗುತ್ತೆ. ನೋಡಿ ಪಾಸ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ನಾನು ಪಾಸ್ ಮಾಡೋಕೆ ಹೇಳ್ತೀನಿ. ಪಾಸ್ ಮಾಡು. ನೋಡಿ ಹರ್ಡ್ಸ್ ಕಡಿಮೆ, 0 ಆಗೋಯ್ತು. ಸ್ಟಾರ್ಟ್ ಮಾಡ್ತೀರಾ? ಸ್ಟಾರ್ಟ್ ಮಾಡಿದ್ದಾನೆ. ಈಗ ಡ್ರೈನ್ ಮೋಟ್ರ್ ಹೇಳ್ಕೊತಾ ಇದೆ. ಸೊ ಇವಾಗ ಹರ್ಡ್ಸು ಲೈಟಾಗಿ ಶುರು ಆಗುತ್ತೆ. ಇದಕ್ಕೆ 15 ಹರ್ಡ್ಸು 20 ಹರ್ಡ್ಸು. ಸೊ ಮೋಟ್ರ್ ಕಂಪ್ಲೀಟ್ ಸ್ಟಾಪ್ ಆಗಿಬಿಟ್ಟು ಸ್ಟಾರ್ಟ್ ಆಗೋದಕ್ಕೆ 20 ಕಿಲೋ ಹರ್ಡ್ಸ್ ತನಕ ಕೊಡ್ತು ಪವರ್, ನೋಡಿದ್ರಾ? ಸೊ ಇವಾಗ ವೇರಿ ಆಗಿದೆ ನೋಡಿ, 3 ಕಿಲೋ ಹರ್ಡ್ಸ್ ತನಕನೂ ಬಂದಿದೆ. ಸೊ ಹರ್ಡ್ಸ್ ಹಂಗೆ ನೋಡಿ ಹೆಂಗೆ ಚೇಂಜ್ ಆಗುತ್ತೆ ಅಂತ ಡೀಪಾಗಿ ಅಬ್ಸರ್ವ್ ಮಾಡಿ. ಕಳಿಸ್ತಾ ಇದೆ ಹರ್ಡ್ಸ್ ಎಲ್ಲ. ನೋಡಿ ನಾನು ವೋಲ್ಟೇಜ್ ಹಾಕ್ತೀನಿ, AC ವೋಲ್ಟೇಜು 23 29 ಆ ಥರ ತೊಗೊತಾ ಇದೆ. DC ವೋಲ್ಟೇಜ್ ಹಾಕ್ತೀನಿ. DC MV ಅಂತ ಇದೆಯಲ್ಲ, MV ಅಂದರೆ ಮಿಲಿ ವೋಲ್ಟೇಜ್ ಅಷ್ಟೇ. 44
ಆ ಥರ ವೇರಿ ತೊಗೊತಾ ಇದೆ. ಸೊ ಎಕ್ಸಾಕ್ಟಾಗಿ ವೋಲ್ಟೇಜ್ ಆಮೇಲೆ ಚೆಕ್ ಮಾಡೋಕ್ಕಾಗಲ್ಲ. ವೋಲ್ಟೇಜ್ ಹೋಗ್ತಾ ಇದೆಯೋ ಇಲ್ವನ್ನೋ ಚೆಕ್ ಮಾಡ್ಬೋದು ಅಷ್ಟೇ. ನೋಡಿ ಎಷ್ಟು ವೋಲ್ಟೇಜ್ ಹೋಗ್ತಾ ಇದೆ, ಸ್ಪಿನ್ ಹೈ ಸ್ಪೀಡ್ ತೊಗೊತಾ ಇದೆ. ಸೊ AC ವೋಲ್ಟೇಜು ಇದರಲ್ಲಿ 23 ವೋಲ್ಟ್ ಆ ಥರ ತೊಗೊತಾ ಇದೆ. ಇದು ಹರ್ಡ್ಸಲ್ಲಿ ನನಗೆ, ಯಾಕಂದರೆ ಹರ್ಡ್ಸಲ್ಲಿ ನೀವು ನೋಡಿದ್ರೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ, ಹರ್ಡ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರೋದು. ಓಕೆ, ವೆರಿ ಸಿಂಪಲ್ಲು. ಮತ್ತು ಆಫ್ ಕಂಡೀಷನ್ ಹೆಂಗೆ ಚೆಕ್ ಮಾಡ್ಬೇಕಂತ ನಿಮ್ಗೆ ಇವಾಗ ತೋರಿಸ್ತೀನಿ. ನೋಡಿ ಇವಾಗ ಆಫ್ ಆಯಿತು. ಮಿಷಿನ್ ವೈರ್ ತೆಗೆದ್ಬಿಟ್ಟಿದ್ದೀವಿ. ಇವಾಗ ಎಷ್ಟು ವ್ಯಾಲ್ಯೂ ಬರುತ್ತೆ ತೋರಿಸಿ. ನೋಡಿ 2 ವೈರ್ಗೆ ಹಾಕಿದ್ದೀನಿ, ಬ್ಲೂ ಮತ್ತು ರೆಡ್ಡು. 3 ವೈರ್ ಬರುತ್ತೆ ಇನ್ವರ್ಟ್ರಲ್ಲಿ. ಸೊ ನಾವು ಓಮ್ಸ್ ಸೆಟ್ ಮಾಡ್ಕೊಬೇಕು. ನೋಡಿ ಅದು 13 ಓಮ್ಸ್, 13 ಓಮ್ಸು. ಕಿಲೋ ಓಮ್ಸ್ ಅಲ್ಲ, ಬರೀ 13 ಓಮ್ಸ್, 13 ಓಮ್ಸ್ ಬರ್ತಾಯಿದೆ. ಸೊ ಇವಾಗ ಬ್ಲೂ ರೆಡ್ ಹಾಕಿದ್ದೀನಿ. ಇವಾಗ ರೆಡ್ಡು ಮತ್ತು ಎಲ್ಲೋ ಹಾಕ್ತೀನಿ. ಇರ್ಕೊಂಡು ಸೆಕೆಂಡ. ಎಲ್ಲದರಲ್ಲೂ 13 ಬರಬೇಕು. ನೋಡಿ 3 ವೈರು. ನೋಡಿ 13 ಬರ್ತಾಯಿದೆ, ಕಾಣಿಸ್ತಾ ಇದೆ. 13 ಓಮ್ಸ್ ಬರ್ತಾಯಿದೆ. ಸೊ ಇವಾಗ ಬ್ಲೂ ಮತ್ತು ಎಲ್ಲೋ ಹಾಕಿ ನೋಡ್ತೀನಿ. ಆಫ್ ಕಂಡೀಷನಲ್ಲಿ. ಸೊ ಇದರಲ್ಲೂ 13 ಬರ್ತಾಯಿದೆ. ಸೊ ಮತ್ತು ಯಾವ್ದಾದ್ರು ಒಂದು ವೈರ್ ತೊಗೊಂಡು, ಅದು ಎಲ್ಲೋ ವೈರ್ ಕಂಟಾಗಿದೆ, ಬಾಡಿ ಟಚ್ ಮಾಡಿ ನೋಡಬೇಕು. ಏನಾರ ಬಾಡಿಗೆ ಅರ್ಥಿಂಗ್ ಏನಾರು ಆಗಿದ್ರೆ ಸೊ ಮೋಟರ್ ಹೋಗಿರೋ ಚಾನ್ಸಸ್ ಇರುತ್ತೆ.